'Cause I just wanna go to the deep end. I just wanna go. 100ಕ್ಕೆ 90%ಕ್ಕಿಂತ ಹೆಚ್ಚು ಜನ ಗ್ರ್ಯಾಜುಯೇಟ್ಸ್ ಏನಿದ್ದಾರೆ ಅವರಿಗೆ ಕೆಲಸಕ್ಕೆ ಬೇಕಾಗಿರುವಂಥ ಸ್ಕಿಲ್ಸ್ಗಳು ಯಾವುದೂ ಇಲ್ಲವೇ ಇಲ್ಲ. ಕಾಲೇಜಲ್ಲಿ ಚೆನ್ನಾಗಿ ಓದ್ಕೊಂಡ್ರೆ ಒಳ್ಳೆ ಕೆಲಸ ಸಿಕ್ಬಿಡುತ್ತೆ ಅಂತ ಹೇಳಿರ್ತಾರೆ, ಬ್ಲೈಂಡಾಗಿ ನಂಬಿರ್ತೀರ. ಅದು ತುಂಬ ಜನ ಕೆಲಸ ಸಿಕ್ಕಿದ್ರೂ ಕೂಡ, ಒಳ್ಳೆ ಅವಕಾಶಗಳು ಸಿಕ್ಕಿದ್ರೂ ಕೂಡ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳೋದ್ರಲ್ಲಿ ಫೇಲ್ಯೂರ್ ಆಗ್ತಾ ಇದ್ದಾರೆ. 1-2 ವರ್ಷ ಅವರು ಇಡೀ ಬೆಂಗಳೂರು ಸುತ್ಕೊಂಡ್ಬರ್ತಾರೆ ಕೆಲಸ ಹುಡ್ಕೊಂಡು. ಸೊ ಇದು ಸರಿ ಇಲ್ಲ, ಸಂಬಳ ಸರಿ ಇಲ್ಲ, ಮತ್ತೊಂದು ಸರಿ ಇಲ್ಲ ಅಂತ 1-2 ವರ್ಷ ಆದಮೇಲೆ ಗೊತ್ತಾಗುತ್ತೆ. ಸೊ ಅವತ್ತು ನಾನು 15-20 ಸಾವಿರಕ್ಕೆ ಒಪ್ಕೊಂಡು ಕೆಲಸ ಮಾಡಿದರೆ ಅಟ್ಲೀಸ್ಟ್ ಇವತ್ತು 2 ವರ್ಷ ಎಕ್ಸ್ಪೀರಿಯನ್ಸ್ ಆದರೂ ಇರ್ತಿತ್ತು ಅಂತ. ಜೀವನದಲ್ಲಿ ನೀವು ಸರಿಯಾದ ಸಮಯದಲ್ಲಿ ಸರಿಯಾದ ಡಿಸಿಷನ್ಸ್ನ ತಗೊಳ್ಳೋದ್ರಿಂದ ಲೈಫಲ್ಲಿ ತುಂಬ ಎತ್ತರಕ್ಕೂ ನೀವು ಬೆಳೀತಾ ಹೋಗ್ಬೋದು. ಅಪ್ಪಿತಪ್ಪಿ ಸರಿಯಾದ ಸಮಯದಲ್ಲಿ ಸರಿಯಾದ ಡಿಸಿಷನ್ನ ತಗೊಳ್ಳಿಲ್ಲ ಅಂತಂದರೆ ನೀವು ತುಂಬಾ ಕಷ್ಟನೂ ಪಡಬೇಕಾಗತ್ತೆ. ಹಾಗಾಗಿ ನೀವು ಬಿಸ್ನೆಸ್ ಮಾಡ್ತಾ ಇರ್ಬೋದು, ಅಥವಾ ಒಂದು ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇರ್ಬೋದು, ಅಥವಾ ನೀವು ಒಬ್ಬ ಸ್ಟೂಡೆಂಟ್ ಆಗಿರ್ಬೋದು. ಪ್ರತಿ ಸ್ಟೇಜಸ್ಸಲ್ಲೂ ನೀವು ಡಿಸಿಷನ್ ತಗೊಳ್ಳುವಾಗ ಹೇಗೆ ನೀವು ತಗೋಬೇಕು ಅನ್ನೋದಕ್ಕೆ ಒಂದು ಸಣ್ಣ ಸ್ಟೋರಿ ಹೇಳೋದ್ರ ಮೂಲಕ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ರೈಟ್? ಒಂದು ಆನೆ ನೋಡೋದಕ್ಕೆ 4 ಜನ ಕುರುಡರು ಹೋಗ್ತಾರೆ. ಕುರುಡ್ರಿಗೆ ಕಣ್ಣು ಕಾಣೋದಿಲ್ಲ. ಆನೆನ ಮುಟ್ಟಿ ನೋಡಿ ಆನೆ ಅಂತಂದರೆ ಏನು ಅನ್ನೋದನ್ನು ತಿಳ್ಕೊಬೇಕಾಗತ್ತೆ. ಸೊ ಒಬ್ಬ ಕುರುಡ ಹೋಗ್ತಾನೆ, ಆನೆ ಕಾಲನ್ನು ಮುಟ್ತಾನೆ. ಆನೆ ಕಾಲನ್ನು ಮುಟ್ಬಿಟ್ಟು ಆನೆ ಅಂತಂದರೆ ಕಂಬ ಅಂತ ಅನ್ಕೋತಾನೆ. ಸೊ ಇನ್ನೊಬ್ಬ ಹೋಗ್ತಾನೆ, ಆನೆ ಬಾಲನ ಮುಟ್ತಾನೆ. ಆನೆ ಬಾಲನ ಮುಟ್ಬಿಟ್ಟು ಆನೆ ಅಂತಂದರೆ ಒಂದು ಹಾವಿನ ಥರ ಇರುತ್ತೆ ಅಂತ ಅನ್ಕೋತಾನೆ. ಸೊ ಇನ್ನೊಬ್ಬ ಕುರುಡ ಹೋಗ್ತಾನೆ, ಆನೆ ಹೊಟ್ಟೆ ಭಾಗನ ಮುಟ್ತಾನೆ. ಆನೆ ಹೊಟ್ಟೆನ ಮುಟ್ಬಿಟ್ಟು ಆನೆ ಅಂತಂದರೆ ಒಂದು ಗೋಡೆ ಅಂತ ಅನ್ಕೋತಾನೆ. ಸೊ ಇನ್ನೊಬ್ಬ ಹೋಗ್ತಾನೆ, ಆನೆ ಕಿವಿನ ಮುಟ್ತಾನೆ. ಆನೆ ಕಿವಿನ ಮುಟ್ಬಿಟ್ಟು ಆನೆ ಅಂತಂದರೆ ಒಂದು ಬೀಸಣಿಗೆ ಅಥವಾ ಫ್ಯಾನ್ ಅಂತ ಅನ್ಕೋತಾನೆ. ಸೊ ಇದನ್ನೆಲ್ಲ ನಾವೇನಂತ ಕರಿತೀವಿ ಅಂತಂದರೆ ಪಾಯಿಂಟ್ ಆಫ್ ವ್ಯೂ ಅಂತ ಕರಿತೀವಿ. ಯಾಕಂದರೆ ಕುರುಡ ಖುದ್ದಾಗಿ ಹೋಗಿ ಆನೆನ ಮುಟ್ಟಿ ನೋಡಿ ಅವನ ಎಕ್ಸ್ಪೀರಿಯನ್ಸಲ್ಲಿ ಆನೆ ಅಂದರೆ ಏನು ಅನ್ನೋದನ್ನು ತಿಳ್ಕೊಂಡಿರ್ತಾನೆ. ತಪ್ಪೇನಿಲ್ಲ. ಆದರೆ ಯಾವಾಗ ನಾವು ಅಂದ್ಕೊಂಡಿದ್ದೇ ಸರಿ, ನನಗೆಲ್ಲ ಗೊತ್ತು ಅನ್ಕೋತೀವಿ, ಆವಾಗ ನಾವು ಆನೆನ ಸರಿಯಾದ ರೀತಿಯಲ್ಲಿ ನೋಡೋದಕ್ಕಾಗೋದಿಲ್ಲ. ಲೈಫ್ ಲಾಂಗ್ ಕೆಲವರು ಆನೆ ಅಂತಂದರೆ ಕಂಬ ಅಂದ್ಕೊಂಡೇ ಬದುಕ್ಬಿಡ್ತಾರೆ. ಇನ್ನು ಕೆಲವರು ಆನೆ ಅಂತಂದರೆ ಗೋಡೆ ಅಂದ್ಕೊಂಡೇ ಬದುಕ್ಬಿಡ್ತಾರೆ. ಇನ್ನು ಕೆಲವರು ಆನೆ ಅಂತಂದರೆ ಹಾವು ಅಂದ್ಕೊಂಡೇ ಬದುಕ್ಬಿಡ್ತಾರೆ. ಆದರೆ ನಾವು ಯಾವಾಗ ಎಲ್ಲರ ಪಾಯಿಂಟ್ ಆಫ್ ವ್ಯೂವಲ್ಲೂ ನಿಂತ್ಕೊಂಡು ನೋಡ್ತೀವಲ್ಲ, ಆವಾಗ ನಮಗೆ ಒಂದು ಆನೆದು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಹಾಗೆ ಲೈಫಲ್ಲೂ ಕೂಡ ನೀವು ಡಿಸಿಷನ್ಸ್ ತಗೊಳ್ಳುವಾಗ ಪ್ರತಿಯೊಂದು ಪಾಯಿಂಟ್ ಆಫ್ ವ್ಯೂವಲ್ಲೂ ನಿಂತ್ಕೊಂಡು ನೋಡೋದ್ರಿಂದ, ಅಥವಾ ಎಲ್ಲರ ಪಾಯಿಂಟ್ ಆಫ್ ವ್ಯೂವಲ್ಲೂ ನಿಂತ್ಕೊಂಡು ನೋಡೋದ್ರಿಂದ ನೀವು ಸರಿಯಾದ ಡಿಸಿಷನ್ನ ತಗೊಳ್ಳೋದ್ರಲ್ಲಿ ಸಕ್ಸಸ್ಫುಲ್ ಆಗ್ಬೋದು ಅಂತ ಹೇಳ್ಬೋದು. ಇವಾಗ ನೀವೊಬ್ಬ ಸ್ಟೂಡೆಂಟ್ ಅಂತ ಅಂದ್ಕೊಳ್ಳಿ. ನಿಮ್ಮ ಪಾಯಿಂಟ್ ಆಫ್ ವ್ಯೂ ಪ್ರಕಾರ ನೀವು ಚೆನ್ನಾಗಿ ಓದಿರ್ತೀರ, ರ್ಯಾಂಕ್ ತೆಗೆದಿರ್ತೀರ, ಜೊತೆಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರ್ತೀರ. ಇಂಜಿನಿಯರಿಂಗ್ ಓದೋಕ್ಕೋ, ಮೆಡಿಕಲ್ ಓದೋಕ್ಕೋ, ಅಥವಾ ಯಾವುದೋ ಒಂದು ಡಿಗ್ರಿ ತೊಗೊಳೋದಕ್ಕೆ ತುಂಬಾ ದುಡ್ಡು ಖರ್ಚು ಮಾಡಿರ್ತೀರ. ಸೊ ನೀವು ಡಿಗ್ರಿ ಮುಗಿಸ್ಕೊಂಡು ಕೆಲಸಕ್ಕೆ ಬರ್ತಿದ್ದೀನಿ ಅಂತಂದರೆ ನನಗೆ ಮಿನಿಮಮ್ ತಿಂಗಳಿಗೆ 25,000 ಬೇಕು, 30,000 ಬೇಕು, 40,000 ಬೇಕು. ದಿಸ್ ಇಸ್ ವಾಟ್ ಯುವರ್ ಡಿಮ್ಯಾಂಡ್. ತಪ್ಪೇನಿಲ್ಲ. ಇದು ಒಂದು ಪಾಯಿಂಟ್ ಆಫ್ ವ್ಯೂ, ಅಂದರೆ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಅಂತ ಕರಿಬೋದು ಆ್ಯಸ್ ಎ ಸ್ಟೂಡೆಂಟ್. ಆದರೆ ಒಬ್ಬ ಎಂಪ್ಲಾಯರ್ ಪಾಯಿಂಟ್ ಆಫ್ ವ್ಯೂ ನಿಂತ್ಕೊಂಡು ನೋಡಿದಾಗ ಇವತ್ತು 90% ಆಫ್ ದ ಇಂಡಸ್ಟ್ರೀಸ್ಗಳಲ್ಲಿರೋ ಕಂಪ್ಲೇಂಟ್ ಏನಪ್ಪ ಅಂತಂದರೆ, ಇವತ್ತು ನಮ್ಮ ಇಂಡಿಯಾದಲ್ಲಿ 100ಕ್ಕೆ 90%ಕ್ಕಿಂತ ಹೆಚ್ಚು ಜನ ಗ್ರ್ಯಾಜುಯೇಟ್ಸ್ ಏನಿದ್ದಾರೆ ಅವರಿಗೆ ಕೆಲಸಕ್ಕೆ ಬೇಕಾಗಿರುವಂಥ ಸ್ಕಿಲ್ಸ್ಗಳು ಯಾವುದೂ ಇಲ್ಲವೇ ಇಲ್ಲ. ನೀವೊಂದು ಗೂಗಲಲ್ಲಿ ಸರ್ಚ್ ಮಾಡ್ಬೋದು, ಅಲ್ಲಿ ಒಂದು ಸರ್ವೆ ಹೇಳುತ್ತೆ 94% ಆಫ್ ದ ಗ್ರ್ಯಾಜುಯೇಟ್ಸ್ ಆರ್ ನಾಟ್ ಫಿಟ್ ಫಾರ್ ಹೈರಿಂಗ್ ನಮ್ಮ ದೇಶದಲ್ಲಿ. ಹಾಗಾಗಿ ಎಂಪ್ಲಾಯರ್ ಪಾಯಿಂಟ್ ಆಫ್ ವ್ಯೂ ಬಂದಾಗ ABCD ಗೊತ್ತಿಲ್ಲ, ಸುಮ್ಮನೆ ಬರ್ತಾರೆ, 25,000 ಬೇಕು, 30,000 ಬೇಕು ಅಂತಾರೆ. ಇಂಟರ್ವ್ಯೂ ಮಾಡಿದ್ರೆ ಅವ್ರಿಗೆ ಏನಂದ್ರೆ ಏನೂ ಗೊತ್ತಿರಲ್ಲ, ಯಾವುದೇ ಸ್ಕಿಲ್ಸು ಕೂಡ ಕಲ್ತಿರೋದಿಲ್ಲ. ನಮಗೆ ಸಂಬಳ ಜಾಸ್ತಿ ಕೊಡಬೇಕು ಅನಿಸಿದ್ರು ಕೂಡ ಅದರಿಂದ ಲಾಭ ಏನೂ ಬರೋದಿಲ್ಲ. ಯಾಕೆಂದರೆ ಏನೂ ಸ್ಕಿಲ್ಸ್ಗಳು ಗೊತ್ತಿಲ್ಲದೆ ಇರೋದನ್ನ ಅವ್ನು ಕರ್ಕೊಂಡ್ರು ನಾವು ಅವ್ರಿಗೆ ಕಲಿಸ್ಬೇಕಾಗತ್ತೆ. ಕಲಿಸಾದ ಮೇಲೆ ಅವರು 6 ತಿಂಗಳು 3 ತಿಂಗಳಿಗೆ ಇನ್ನೆಲ್ಲೋ ಹೋಗ್ತಾರೆ, ಇಷ್ಟ ಆಗಲಿಲ್ಲ ಅಂತ ಹೋಗ್ತಾರೆ, ಅಥವಾ ಬೇರೆ ಎಲ್ಲೋ ಜಾಸ್ತಿ ಸಂಬಳ ಕೊಡ್ತೀನಿ ಅಂತ ಹೋಗ್ತಾರೆ. ಹಾಗಾಗಿ ನಮಗೆ ಅವರು ಟ್ರೈನಿಂಗ್ ಕೊಡೋದಕ್ಕೆ ಅಂತಲೇ 3-4 ತಿಂಗಳು ಸಂಬಳ ಕೊಡಬೇಕಾಗತ್ತೆ, 6 ತಿಂಗಳು ಸಂಬಳ ಕೊಡಬೇಕಾಗತ್ತೆ. ಆ ಟೈಮಲ್ಲಿ ಅವರೇನಾದರೂ ಬಿಟ್ಟು ಹೋದರೆ ಅಲ್ಲೂ ಕೂಡ ಕಂಪ್ನಿಗೆ ಲಾಸು. ಹಾಗಾಗಿ ಎಂಪ್ಲಾಯರ್ ಪಾಯಿಂಟ್ ಆಫ್ ವ್ಯೂ ಪ್ರಕಾರ ಅಷ್ಟು ಸ್ಯಾಲ್ರಿಗೆ ನೀವು ವರ್ತಿಲ್ಲ ಅನ್ನುವಂಥದ್ದು ಸೊ ಅವರ ಪಾಯಿಂಟ್ ಆಫ್ ವ್ಯೂ ಪ್ರಕಾರ ಒಂದು ಡಿಸಿಷನ್ ಇರುತ್ತೆ. ಆದರೆ ನಿಮ್ಮ ಪೇರೆಂಟ್ ಪಾಯಿಂಟ್ ಆಫ್ ವ್ಯೂ ಪ್ರಕಾರ ಬಂದರೆ ಅವರು ಹೇಳ್ತಾರೆ, ಏನು ಅಷ್ಟು ಕಮ್ಮಿ ಸಂಬಳಕ್ಕೆ ನೀನು ಇಂಜಿನಿಯರಿಂಗ್ ಓದಬೇಕಾ, ಬೇರೆಯವರೆಲ್ಲ ಜಾಸ್ತಿ ತೊಗೋತಾ ಇದ್ದಾರೆ ಅಂತ. ಯಾಕಂದರೆ ಪೇರೆಂಟ್ಸು ಕೂಡ ತುಂಬಾ ದುಡ್ಡು ಖರ್ಚು ಮಾಡಿರ್ತಾರೆ, ಅಕ್ಕಪಕ್ಕ 4 ಜನನ ಕೇಳಿರ್ತಾರೆ, ತುಂಬ ಜನ ಒಳ್ಳೆ ಸ್ಯಾಲ್ರಿ ತೊಗೋತಾ ಇರ್ತಾರೆ ಅಂತ. ಬಟ್ ಆ್ಯಕ್ಚುಲಿ ಇವತ್ತು ನಮ್ಮ ದೇಶದಲ್ಲಿ 100ಕ್ಕೆ 90%ಗಿಂತ ಹೆಚ್ಚು ಜನದ ಆವರೇಜ್ ಸ್ಯಾಲ್ರಿ ಬಂದು 20,000 ರಿಂದ 25,000 ತೊಗೊಂಡ್ರೆ ಹೆಚ್ಚು ಅಂತಲೂ ಹೇಳ್ಬೋದು. ಆದರೆ ನೀವು
ಒಂದು ರೆಫರೆನ್ಸ್ ಇಟ್ಕೊಂಡಿರೋದು ಹಾರ್ಡ್ಲಿ 5-10% ಆಫ್ ದ ಪೀಪಲ್ ಹೂ ಆರ್ ಅರ್ನಿಂಗ್ ಮೋರ್ ದ್ಯಾನ್ 50,000 rupees. ಅದು ಟಾಪ್ ಕಾಲೇಜಿಂದ ಆಚೆಗೆ ಬಂದರೆ ಅವ್ರಿಗೆ ಆ ಸ್ಯಾಲ್ರಿ ಸಿಗುತ್ತೆ. ಅದನ್ನು ರೆಫರೆನ್ಸ್ ಇಟ್ಕೊಂಡು ಹೇಳ್ತಾ ಇರ್ತಾರೆ. ಅವ್ರ ಪಾಯಿಂಟ್ ಆಫ್ ವ್ಯೂವಲ್ಲೂ ಕೂಡ ಯೋಚನೆ ಮಾಡಿದಾಗ ಅವ್ರು ಇನ್ವೆಸ್ಟ್ ಮಾಡಿರ್ತಾರೆ, ತುಂಬ ದುಡ್ಡು ಖರ್ಚು ಮಾಡಿ ಓದ್ತಿರ್ತಾರೆ, ತಪ್ಪೇನಿಲ್ಲ. ಬಟ್ ಇಲ್ಲಿ ಸ್ಟೂಡೆಂಟ್ ಪಾಯಿಂಟ್ ಆಫ್ ವ್ಯೂ ನಿಂತ್ಕೊಂಡು ನೋಡಿದಾಗ, ಅಥವಾ ಪೇರೆಂಟ್ಸ್ ಪಾಯಿಂಟ್ ಆಫ್ ವ್ಯೂ ನಿಂತ್ಕೊಂಡು ನೋಡಿದಾಗ, ಅಥವಾ ಒಬ್ಬ ಎಂಪ್ಲಾಯರ್ ಪಾಯಿಂಟ್ ಆಫ್ ವ್ಯೂ ನಿಂತ್ಕೊಂಡು ನೋಡಿದಾಗ, ಇಲ್ಲಿ ಎಲ್ಲರ ಪಾಯಿಂಟ್ ಆಫ್ ವ್ಯೂವಲ್ಲೂ ನಿಂತ್ಕೊಂಡು ನೋಡಿದಾಗ ಏನು ಡಿಸಿಷನ್ ತೊಗೋತೀರಾ ನೀವು ಅನ್ನೋದ್ರ ಮೇಲೆ ನಿಮ್ಮ ಕೆರಿಯರ್ ಅಥವಾ ನೀವು ತಗೊಳ್ಳೋ ಜಾಬ್ ಎಷ್ಟು ಸಕ್ಸಸ್ಫುಲ್ ಆಗ್ತೀರಾ ಅಥವಾ ಎಷ್ಟು ಬೇಗ ಜಾಬ್ ಸಿಗುತ್ತೆ ಅನ್ನೋದು ಕೂಡ ನಿರ್ಧಾರ ಆಗಿರುತ್ತೆ. ರೈಟ್? ಸೊ ಇಲ್ಲಿ ಪ್ರಾಬ್ಲಮ್ ಏನಪ್ಪ ಅಂತಂದರೆ, ನೀವು ನಿಮ್ಮ ಪಾಯಿಂಟ್ ಆಫ್ ವ್ಯೂಯಿಂದ ಆಚೆಗೆ ಬಂದು ಹೊರಗಡೆ ನೋಡೋದಕ್ಕೆ ಹೋಗ್ತಾ ಇಲ್ಲ. ಇವತ್ತು ಎಜುಕೇಷನ್ ಸಿಸ್ಟಮಲ್ಲಿ ತುಂಬಾ ಪ್ರಾಬ್ಲಮ್ ಇದೆ. ನೀವು ಕಲ್ತಿರೋ ಸ್ಕಿಲ್ಸು 4 ವರ್ಷ ಡಿಗ್ರಿ ಓದ್ತಿದ್ದೀರಲ್ಲ, ಏನಂದ್ರೆ ಏನಕ್ಕೂ ಹೊರಗಡೆ ಉಪಯೋಗ ಇಲ್ಲ. ಆದರೆ ಆ ಇನ್ಫಾರ್ಮೇಷನ್ನೇ ನಿಮಗೆ ಗೊತ್ತಿಲ್ಲ. ಕಾಲೇಜಲ್ಲಿ ಚೆನ್ನಾಗಿ ಓದ್ಕೊಂಡ್ರೆ ಒಳ್ಳೆ ಕೆಲಸ ಸಿಕ್ಬಿಡುತ್ತೆ ಅಂತ ಹೇಳಿರ್ತಾರೆ, ಬ್ಲೈಂಡಾಗಿ ನಂಬಿರ್ತೀರಾ. ಔಟ್ಪುಟ್ ಆದಂಥ 10 ಜನ ಸ್ಟೂಡೆಂಟ್ಸ್, ನಿಮ್ಮ ಕಾಲೇಜ್ ಸೀನಿಯರ್ಸ್ಗಳನ್ನೇ ನೀವು ಮಾತಾಡಿಸಿದಾಗ ಅದರಲ್ಲಿ ಎಷ್ಟು ಜನ ಸಕ್ಸಸ್ಫುಲ್ ಆಗಿದ್ದಾರೆ, ಎಷ್ಟು ಸ್ಯಾಲ್ರಿ ತೊಗೋತಿದ್ದಾರೆ, ಅವರೇ ಸ್ಯಾಲ್ರಿ ಏನು, ಅಥವಾ ಯಾವ ರೀತಿ ಕಷ್ಟಪಡ್ತಿದ್ದಾರೆ, ಇದೆಲ್ಲ ಇನ್ಫಾರ್ಮೇಷನ್ಸ್ಗಳನ್ನು ನೀವು ಸರಿಯಾಗಿ ತಿಳ್ಕೊಳ್ದೇನೆ ಡೈರೆಕ್ಟಾಗಿ ಬಂದು ನಾನು ಡಿಗ್ರಿ ಮಾಡಿದ್ದೀನಿ, ರ್ಯಾಂಕ್ ಹೋಲ್ಡರು, ನನ್ನ ಹತ್ರ ಒಳ್ಳೆ ಸ್ಕೋರ್ ಇದೆ, ಜಾಬ್ ಬೇಕು ಅನ್ನೋದರಿಂದ ಇವತ್ತು ಎಷ್ಟೋ ಜನಕ್ಕೆ ಒಳ್ಳೆ ಕೆಲಸಗಳು ಸಿಕ್ಕಿದ್ರೂ ಕೂಡ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳೋದ್ರಲ್ಲಿ ಫೇಲ್ಯೂರ್ ಆಗ್ತಾ ಇದ್ದಾರೆ. 1-2 ವರ್ಷ ಅವರು ಇಡೀ ಬೆಂಗಳೂರು ಸುತ್ಕೊಂಡ್ಬರ್ತಾರೆ ಕೆಲಸ ಹುಡ್ಕೊಂಡು. ಸೊ ಇದು ಸರಿ ಇಲ್ಲ, ಸಂಬಳ ಸರಿ ಇಲ್ಲ, ಮತ್ತೊಂದು ಸರಿ ಇಲ್ಲ ಅಂತ 1-2 ವರ್ಷ ಆದಮೇಲೆ ಗೊತ್ತಾಗುತ್ತೆ. ಸೊ ಅವತ್ತು ನಾನು 15-20 ಸಾವಿರಕ್ಕೆ ಒಪ್ಕೊಂಡು ಕೆಲಸ ಮಾಡಿದರೆ ಅಟ್ಲೀಸ್ಟ್ ಇವತ್ತು 2 ವರ್ಷ ಎಕ್ಸ್ಪೀರಿಯನ್ಸ್ ಆದರೂ ಇರ್ತಿತ್ತು. ಸೊ ಇವಾಗ ಏನು ಮಾಡ್ತಾರೆ, ಸಂಬಳ ಸರಿ ಇಲ್ಲ ಅಂದ್ಬಿಟ್ಟು 6 ತಿಂಗಳು, 1 ವರ್ಷ, 2 ವರ್ಷ ಸುಮ್ಮನೆ ಸುತ್ತಾಡ್ಕೊಂಡಿರ್ತಾರೆ. ಈ ಕಡೆ ಎಕ್ಸ್ಪೀರಿಯನ್ಸು ಇಲ್ಲ, ಈ ಕಡೆ ತಿಂಗಳ 20,000 ದುಡ್ಡಾರು ಬರ್ತಿತ್ತು, ಅದೂ ಇಲ್ಲ, ಮತ್ತು ಈ ಕಡೆ 1-2 ವರ್ಷ ಟೈಮು ಕೂಡ ವೇಸ್ಟ್ ಮಾಡಿರ್ತಾರೆ. ಅಷ್ಟರಲ್ಲಿ ಆಲ್ರೆಡಿ ಏನಾಗುತ್ತೆ, ನೆಕ್ಸ್ಟ್ ಬ್ಯಾಚ್ ಔಟ್ಪುಟ್ ಆಗಿರುತ್ತೆ. ಸೊ ಮಾರ್ಕೆಟಲ್ಲಿ ಫ್ರೆಶ್ ತರಕಾರಿಗೆ ಜಾಸ್ತಿ ಬೆಲೆನ, ಅಥವಾ 1-2-3 ವಾರ ಹಳೆ ತರಕಾರಿಗೆ ವ್ಯಾಲ್ಯೂ ಜಾಸ್ತಿನ? ಯೋಚನೆ ಮಾಡಿದ್ರೆ ಫ್ರೆಶ್ ತರಕಾರಿಗಳಿಗೆ ವ್ಯಾಲ್ಯೂ ಜಾಸ್ತಿ. ಹಾಗೆಯೇ ಫ್ರೆಶ್ ಆಗಿ ಔಟ್ಪುಟ್ ಆಗಿ ಬಂದಿರೋ ಸ್ಟೂಡೆಂಟ್ಸ್ಗಳಿಗೆ ಬಹಳ ಬೇಗ ಕೆಲಸ ಸಿಗುತ್ತೆ. ನೀವು ಹಾಗೇ 1-2 ವರ್ಷ ಡಿಲೇ ಮಾಡೋದ್ರಿಂದ ಹಿಂದುಳಿದು ಬಿಡ್ತೀರಾ. ಜೊತೆಗೆ ಆ 1-2 ವರ್ಷ ನೀವು ಕಾಲೇಜಲ್ಲಿ ಕಲ್ತಿದ್ದು ಕೂಡ ಅರ್ಧಂಬರ್ಧ ಮರ್ತ್ಕೊಂಡ್ಬಿಟ್ಟಿರ್ತೀರ. ಹೀಗಾಗಿ ಇವತ್ತು ಎಷ್ಟೋ ಜನ ಸ್ಟೂಡೆಂಟ್ಸ್ಗಳು ಸಫರ್ ಆಗ್ತಿದ್ದಾರೆ. ಒಳ್ಳೆ ಕೆಲಸ ತೊಗೊಳೋದಕ್ಕೆ, ಒಳ್ಳೆ ಕೆಲಸ ಸಿಕ್ಕಿದ್ರೂ ಅದನ್ನು ಗುರುತಿಸಿ ಅಲ್ಲಿ ಸಕ್ಸಸ್ಫುಲ್ ಆಗೋದಕ್ಕೆ ತುಂಬಾ ಕಷ್ಟಪಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಪಾಯಿಂಟ್ ಆಫ್ ವ್ಯೂ ಸ್ಟೋರಿನ ನೀವು ಅಲ್ಲಿ ಅಪ್ಲೈ ಮಾಡೋದ್ರಿಂದ ನೀವು ತುಂಬಾ ಸಕ್ಸಸ್ಫುಲ್ ಆಗ್ಬೋದು ಕೆರಿಯರಲ್ಲಿ. ರೈಟ್? ನೀವೇನಾದರೂ ಒಬ್ಬ ಎಂಪ್ಲಾಯರ್ ಆಗಿದ್ದರೆ ಈ ರೀತಿ ಸ್ಟೂಡೆಂಟ್ಸನ್ನು ಹೈರ್ ಮಾಡ್ತೀರಾ ಅಂತ ನಿಮಗೆ ನೀವೇ ಒಂದ್ಸರಿ ಕ್ವಶನ್ ಮಾಡಿಕೊಂಡ್ರೆ, ಅವ್ರ ಜಾಗದಲ್ಲಿ ನಿಂತ್ಕೊಂಡಾಗ ನೀವೇನು ಮಾಡ್ತೀರಾ ಅಂತ ನೀವು ಒಂದ್ಸರಿ ಕೇಳಿಕೊಂಡ್ರೆ ನಿಮಗೆ ಅರ್ಥ ಆಗುತ್ತೆ. ಸೊ ನಾವು ಡಿಸಿಷನ್ ತಗೊಳ್ಳುವಾಗ ಹೇಗೆ ತಗೋಬೇಕು ಅಂತ. ಇದ್ರ ಉದ್ದೇಶ ಇಷ್ಟೇ, ನಾವು ಅವ್ರ ಜಾಗದಲ್ಲಿ ನಿಂತ್ಕೊಂಡಾಗ ನಾವೇನು ಡಿಸಿಷನ್ ತಗೋತೀವಿ, ಯಾವುದೇ ರೀತಿ ಒಂದು ಸೆಲ್ಫಿಶ್ ಇಲ್ದೇನೆ ಅಥವಾ ಟ್ರಾನ್ಸ್ಪರೆಂಟಾಗಿ ಡಿಸಿಷನ್ ತಗೋತೀನಿ ಅಂತಂದರೆ, ನಾನು ಅವ್ರ ಜಾಗದಲ್ಲಿದ್ದಾಗ ನನಗೆ ಈ ರೀತಿ ಆದರೆ ನಾನೇನು ಮಾಡ್ತೀನಿ ಅನ್ನೋದನ್ನು ಒಂದು ಕ್ಷಣ ಯೋಚನೆ ಮಾಡಿದ್ರೆ ನಾವು ಕೂಡ ಒಳ್ಳೆ ಡಿಸಿಷನ್ ತಗೊಳ್ಳೋದ್ರಲ್ಲಿ ಸಕ್ಸಸ್ಫುಲ್ ಆಗ್ಬೋದು. ನೆಕ್ಸ್ಟ್, ನೀವೇನಾದರೂ ಬಿಸ್ನೆಸ್ ಓನರ್ ಆಗಿದ್ರಿ ಅಂದ್ಕೊಳ್ಳಿ. ಸೊ ತುಂಬ ಕಂಪ್ಲೇಂಟ್ಸ್ ಇದೆ. ಏನು, ಸ್ಟೂಡೆಂಟ್ಸ್ಗಳು ಬರ್ತಾರೆ, ಬೇಗ ಬಿಟ್ಟೋಗ್ಬಿಡ್ತಾರೆ, ಜಾಸ್ತಿ ದಿನ ಇರೋದಿಲ್ಲ, ಸಂಬಳ ಜಾಸ್ತಿ ಬೇಕು ಅಂತಾರೆ, ಆದರೆ ಅಷ್ಟು ಕೊಡೋದಕ್ಕಾಗೋದಿಲ್ಲ, ಅಥವಾ ನಮ್ಮ ಬಿಸ್ನೆಸ್ಸಲ್ಲಿ ಅಷ್ಟೊಂದು ಇನ್ಕಮ್ ಇರೋದಿಲ್ಲ, ಅಥವಾ ನಿಮ್ಮ ಕಂಪನಿನಲ್ಲಿರೋ ಎನ್ವೈರ್ನಮೆಂಟ್ ಇರ್ಬೋದು, ಅಥವಾ ನಿಮ್ಮ ಕಂಪ್ನಿನಲ್ಲಿರೋ ಫೆಸಿಲಿಟೀಸ್ಗಳಿರ್ಬೋದು, ಸ್ಯಾಲ್ರಿ ಇರ್ಬೋದು. ಸೊ ಇದೆಲ್ಲದನ್ನು ನೀವು ಕನ್ಸಿಡರ್ ಮಾಡಿದಾಗ ನೀವೇ ಅಪ್ಪಿತಪ್ಪಿ ಕೆಲಸಕ್ಕೆ ಹೋಗ್ತೀನಿ ಅಂತಂದರೆ, ನೀವು ಆ ಥರ ಎನ್ವೈರ್ನಮೆಂಟಲ್ಲಿ, ಆ ರೀತಿ ಸ್ಯಾಲ್ರಿನಲ್ಲಿ, ಸೊ ಆ ರೀತಿ ಕಂಪ್ನಿಗಳಲ್ಲಿ ಕೆಲಸ ಮಾಡೋದಕ್ಕೆ ಇಷ್ಟಪಡ್ತೀರಾ ಇಲ್ವಾ? ಆಸ್ ಎ ಬಿಸ್ನೆಸ್ ಓನರ್ ಸ್ಟೂಡೆಂಟ್ ಪಾಯಿಂಟ್ ಆಫ್ ವ್ಯೂ ನಿಂತ್ಕೊಂಡು, ಅಥವಾ ಒಬ್ಬ ಕೆಲಸ ಮಾಡೋ ಎಂಪ್ಲಾಯಿ ಪಾಯಿಂಟ್ ಆಫ್ ವ್ಯೂ ನಿಂತ್ಕೊಂಡು ನೋಡಿದಾಗ, ನೀವೇನಾದರೂ ಮಾಡ್ತೀನಿ, ನನಗೆ ತೊಂದರೆ ಇಲ್ಲ ಅಂತ ನಿಮಗೆ ಅನಿಸಿದ್ರೆ ನಿಮ್ಮ ಕಂಪ್ನೀಸ್ಗಳಲ್ಲಿ, ಅವರು ಕೂಡ ಖಂಡಿತವಾಗ್ಲೂ ಒಪ್ಕೋತಾರೆ, ಬಿಟ್ಟೋಗೋದಿಲ್ಲ, ಅಥವಾ ನೀವು ಹೇಳಿ ಸ್ಯಾಲ್ರಿಗೆ ವರ್ಕ್ ಮಾಡ್ತೀನಿ. ಈಗ ಎಕ್ಸಾಂಪಲ್ ತಗೊಳ್ಳಿ, ನೀವೇನೋ ಒಂದು 25,000 ಕೊಡ್ತಾ ಇದ್ದೀರಾ ಆಸ್ ಎ ಬಿಸ್ನೆಸ್ ಓನರ್. ಹೊರಗಡೆ ಮಾರ್ಕೆಟಲ್ಲಿ ಅವ್ರಿಗೆ 35,000 ಕೊಡೋರು ಇದ್ದಾರೆ, 40,000 ಕೊಡೋರು ಇದ್ದಾರೆ. ನೀವೇ ಅವ್ರ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿದಾಗ, ನೀವು 25,000 ಕೊಡ್ತಿದ್ದೀರಾ, ಇನ್ನೊಬ್ರು ಯಾರೋ 40,000 ಕೊಡ್ತಿದ್ದಾರೆ ಅಂತಂದರೆ, ನೀವು ಆಟೋಮೆಟಿಕ್ ಆಗಿ 40,000 ಕೊಡೋರ ಹತ್ರಕ್ಕೆ ಹೋಗ್ತೀರಾ, ಹೌದಾ? ಸೊ ಹಾಗಾಗಿ ಬಿಸ್ನೆಸ್ ಓನರ್ ಆದರೂ ಅಷ್ಟೇ, ನೀವು ಸ್ಟೂಡೆಂಟ್ ಪಾಯಿಂಟ್ ಆಫ್ ವ್ಯೂ ನಿಂತ್ಕೊಂಡು ನೋಡಿ, ಅಥವಾ ಎಂಪ್ಲಾಯಿ ಪಾಯಿಂಟ್ ಆಫ್ ವ್ಯೂ ನಿಂತ್ಕೊಂಡು, ನಾನು ಎಂಪ್ಲಾಯಿ ಆಗಿದ್ದು ನನ್ನ ಬಾಸ್ ಏನಾದರೂ ಅಥವಾ ನನ್ನ ಎಂಪ್ಲಾಯರ್ ಏನಾದರೂ ಈ ರೀತಿ ನನಗೆ ಮಾಡಿದ್ರೆ ನಾನು ಯಾವ ರೀತಿ ರಿಯಾಕ್ಟ್ ಮಾಡ್ತಿದ್ದೆ ಅಥವಾ ಬಿಹೇವ್ ಮಾಡ್ತಿದ್ದೆ, ಡಿಸಿಷನ್ ತಗೋತಿದ್ದೆ ಅನ್ನೋದನ್ನ ಅವ್ರ ಜಾಗದಲ್ಲಿ ನಿಂತ್ಕೊಂಡು ನೀವು ಕನ್ಸಿಡರ್ ಮಾಡಿದ್ರೆ ನೀವು ಕೂಡ ಸರಿಯಾದ ಡಿಸಿಷನ್ನ ತಗೋಬಹುದು. ಹಾಗಾಗಿ ನೀವು ಈ ಒಂದು ಎಲಿಫೆಂಟ್ ಸ್ಟೋರಿನ ಅಪ್ಲೈ ಮಾಡೋದ್ರಿಂದ
ಸೊ ನಿಮ್ಮ ಕಂಪ್ನಿನಲ್ಲಿ ಯಾರಾದರೂ ಹೈರಿಂಗ್ ಮಾಡಿಕೊಂಡ್ರೆ ಅಥವಾ ಯಾರಾದರೂ ನಿಮ್ಮ ಜೊತೆ ಸೇರಿಕೊಂಡ್ರೆ ಅವ್ರು ಬಿಟ್ಟೋಗದೆ ಇರೋದಕ್ಕೆ ಏನೇನೆಲ್ಲ ಫೆಸಿಲಿಟೀಸ್ ಕೊಡ್ತೀರಾ, ಏನೇನೆಲ್ಲ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡ್ತೀರಾ, ಜೊತೆಗೆ ಎಷ್ಟು ಸ್ಯಾಲ್ರಿ ಕೊಡ್ತೀರಾ, ಅವರಿಗೆ ಗ್ರೋತಿಗೆ ಎಷ್ಟು ಪ್ಲಾನ್ ಮಾಡ್ತೀರಾ, ಫ್ಯೂಚರಲ್ಲಿ ಅವ್ರು ಸಕ್ಸಸ್ ಆಗೋದಕ್ಕೆ ಯಾವ್ಯಾವ ರೀತಿ ಅವರಿಗೆ ಎಕ್ಸ್ಪ್ಲೈನ್ ಮಾಡ್ತೀರಾ. ಸೊ ಇದನ್ನು ನೀವು ಕನ್ಸಿಡರ್ ಮಾಡ್ಕೊಳ್ಳೋದ್ರಿಂದ ನೀವು ಕೂಡ ಒಳ್ಳೆ ಟೀಮನ್ನು ಹೈರ್ ಮಾಡಿ ನಿಮ್ಮ ಬಿಸ್ನೆಸ್ಸನ್ನು ತುಂಬ ಸಕ್ಸಸ್ಫುಲ್ ಆಗಿ ನೀವು ತಗೊಂಡು ಹೋಗಬಹುದು. ಜೊತೆಗೆ ನೀವೇನಾದರೂ ಒಬ್ಬ ಕಾರ್ಪೊರೇಟ್ ಎಂಪ್ಲಾಯ್ ಆಗಿದ್ರೆ, ರೈಟ್? ಸೊ ಕೆಲವರು ಇರ್ತಾರೆ, ಬೆಳಗ್ಗೆ ಬಂದು ಸಂಜೆ ಮುಗಿಸ್ಬಿಟ್ರೆ ಸಾಕಪ್ಪ, 9ರಿಂದ 6 ಗಂಟೆ ಆಗ್ಬಿಟ್ರೆ ಸಾಕು, ಮನೆಗೆ ಓಡೋಗ್ಬಿಡ್ತೀನಿ, ಕೆಲಸದಿಂದ ತಪ್ಪಿಸ್ಕೊಂಡ್ರೆ ಸಾಕು, ಅಥವಾ ಜವಾಬ್ದಾರಿ ತಗೊಳ್ದಾನೆ ಬರೀ ಸಂಬಳ ಮಾತ್ರ ಬರಬೇಕು, ನಾನು ಪರ್ಫಾರ್ಮ್ ಮಾಡಲಿಲ್ಲ ಅಂದ್ರೂ ಬರಬೇಕು, ಅಥವಾ ಸೊ ನಾನು ಸರಿಯಾದ ರೀತಿಯಲ್ಲಿ ಸ್ಕಿಲ್ಸ್ ಡೆವಲಪ್ ಮಾಡಿಕೊಂಡು ಒಂದು ಟೀಮನ್ನು ತಗೊಂಡು ಕಂಪ್ನಿಗೆ ಯೂಸ್ಫುಲ್ ಆಗೋ ರೀತಿ ಒಂದಷ್ಟು ಕೆಲಸಗಳನ್ನು ಮಾಡಲಿಲ್ಲ ಅಂದ್ರೂ ನನಗೆ ದುಡ್ಡು ಬೇಕು ಅಂತ ಯೋಚನೆ ಮಾಡ್ತಿದ್ರೆ, ಕಂಪ್ನಿನೂ ಕೂಡ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಿಂತ್ಕೊಂಡು ನೋಡಿದಾಗ ಅವರು ಯೋಚನೆ ಮಾಡ್ತಾರೆ, ನಾನು ಇಂಥ ಎಂಪ್ಲಾಯೀಸ್ಗೆ ಕೆಲಸ ಕೊಡಬೇಕಾ ಅಂತ. ಅಥವಾ ನಿಮಗೆ ನೀವೇ ಯೋಚನೆ ಮಾಡ್ಕೊಳ್ಳಿ, ನೀವು ಒಂದು ಕಂಪ್ನಿ ಓಪನ್ ಮಾಡಿದಾಗ ಈ ರೀತಿ ಏನಾದರೂ ಯೋಚನೆ ಮಾಡುವಂಥ ಎಂಪ್ಲಾಯೀಸ್ಗಳಿದ್ರೆ, ಬರೀ ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ತೀನಿ, ನನಗೆ ಸ್ಯಾಲ್ರಿ ಬೇಕೇ ಬೇಕು, ವರ್ಕ್ ಮಾಡಲಿಲ್ಲ ಅಂದರೂ ಬೇಕು, ನನಗೆ ಇದೇ ರೀತಿ ಕಂಫರ್ಟ್ ಬೇಕು, ನನ್ನ ಕಡೆಯಿಂದ ಏನು ಕಾಂಟ್ರಿಬ್ಯೂಷನ್ ಇಲ್ಲ ಅಂದರೂ ನನಗೆ ಮಾತ್ರ ಬೇಕೇ ಬೇಕು ಅನ್ನೋಂಥ ಎಂಪ್ಲಾಯಿನ ಹೈರ್ ಮಾಡ್ತೀರಾ, ಮಾಡಲ್ವಾ? ಅಂದರೆ ಇಲ್ಲಿ ನಾನು ಯಾರ್ದು ಸರಿ ಯಾರ್ದು ತಪ್ಪು ಅನ್ನೋದ್ರ ಬಗ್ಗೆ ಮಾತಾಡ್ತಿಲ್ಲ, ಬದಲಾಗಿ ಪ್ರತಿಯೊಬ್ಬರೂ ಕೂಡ ಅವರ ಪಾಯಿಂಟ್ ಆಫ್ ವ್ಯೂ ಇಂದ ಆಚೆಗೆ ಬಂದು ಎಲ್ಲರ ಪಾಯಿಂಟ್ ಆಫ್ ವ್ಯೂ ಇಂದ ನಿಂತ್ಕೊಂಡು ನೋಡಿದಾಗ ನೀವು ಏನು ಡಿಸಿಷನ್ ತಗೋತೀರಾ ಅವ್ರ ಜಾಗದಲ್ಲಿದ್ದಾಗ ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡು ಒಂದು ಡಿಸಿಷನ್ನ ತಗೊಳ್ಳೋದ್ರಿಂದ ಅಥವಾ ವರ್ಕ್ ಮಾಡೋದ್ರಿಂದ ಅಥವಾ ಒಂದು ಎಥಿಕ್ಸ್ನ ಬೆಳೆಸ್ಕೊಳ್ಳೋದ್ರಿಂದ ಬಿಸ್ನೆಸ್ಸಲ್ಲಾಗಿರ್ಬೋದು, ಲೈಫಲ್ಲಾಗಿರ್ಬೋದು, ಕೆರಿಯರಲ್ಲಾಗಿರ್ಬೋದು ತುಂಬ ದೊಡ್ಡದಾಗಿ ಸಕ್ಸಸ್ ಕಾಣಬಹುದು ಅನ್ನೋದನ್ನ ಈ ಒಂದು ಡಿಸಿಷನ್ ಮೇಕಿಂಗ್ ಸ್ಕಿಲ್ ಅನ್ನುವಂಥ ವಿಡಿಯೋದಲ್ಲಿ ಈ ಒಂದು ಎಲಿಫೆಂಟ್ ಸ್ಟೋರಿ ಮೂಲಕ ನಿಮಗೆ ಕನ್ಕ್ಲೂಡ್ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಫ್ಯೂಚರಲ್ಲಿ ನಾವು ಈ ರೀತಿ 10 ವಿಷಯಗಳನ್ನು, ಅಂದರೆ ಬಿಸ್ನೆಸ್ ಐಡಿಯಾಸ್ಗಳ ಬಗ್ಗೆ ಚರ್ಚೆ ಮಾಡ್ತೀವಿ, ಬಿಸ್ನೆಸ್ಸನ್ನು ಹೇಗೆ ಡೆವಲಪ್ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಸ್ಟೂಡೆಂಟ್ಸ್ ಆಗಿದ್ರೆ ಯಾವ್ಯಾವ ಸ್ಕಿಲ್ಸ್ಗಳನ್ನು ಕಲಿಬೇಕು, ಯಾವ್ಯಾವ ಸ್ಕಿಲ್ಸ್ಗಳನ್ನು ಕಲಿತ್ರೆ ನಿಮಗೆ ಹೈ ಪ್ಯಾಕೇಜ್ ಸ್ಯಾಲ್ರಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋದ್ರ ಜೊತೆಗೆ ಸೊ ಒಳ್ಳೆ ಕಡೆ ಕೆಲಸ ಕೊಡಿಸೋ ಪ್ರಯತ್ನ ಫ್ಯೂಚರಲ್ಲಿ ನೀವು ಸರಿಯಾಗಿ ಕಲಿತಾ ಬಂದರೆ ಸೊ ಫ್ಯೂಚರಲ್ಲಿ ಒಳ್ಳೆ ಕೆಲಸನೂ ಕೂಡ ನಾವು ರೆಫರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಬಿಸ್ನೆಸ್ ಓನರ್ಸ್ಗಳಿಗೂ ಅಷ್ಟೇ ಒಳ್ಳೆ ಟೀಮ್ಗಳನ್ನು ಹೈರ್ ಮಾಡೋದಕ್ಕೆ, ಒಳ್ಳೆ ಸ್ಟೂಡೆಂಟ್ಸ್ಗಳನ್ನು ರೆಫರ್ ಮಾಡೋದಕ್ಕೂ ನಾವು ಹೆಲ್ಪ್ ಮಾಡ್ತಾ ಹೋಗ್ತೀವಿ. ಅಥವಾ ನೀವೇನಾದ್ರು ಕಾರ್ಪೊರೇಟ್ ಎಂಪ್ಲಾಯ್ ಆಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ಅವ್ರಿಗೂ ಕೂಡ ಒಳ್ಳೆ ಬಿಸ್ನೆಸ್ ಜೊತೆ ಕನೆಕ್ಟ್ ಮಾಡೋದಿರ್ಬೋದು, ಒಳ್ಳೆ ಟೀಮ್ ಕೊಡೋಂಥದ್ದಿರ್ಬೋದು, ಅಥವಾ ಬಿಸ್ನೆಸ್ ಡೆವಲಪ್ಮೆಂಟ್ ಸ್ಟ್ರಾಟಜಿ ಅಥವಾ ಒಂದು ಮೆಂಟರಿಂಗ್ನ ಕೊಡಬೇಕು ಅಂತಂದ್ರೂ ಅಲ್ಲೂ ಕೂಡ ನಾವು ಹೆಲ್ಪ್ ಮಾಡ್ತಾ ಹೋಗ್ತೀವಿ. ಹಾಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಒಂದು ಟಾಪಿಕ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.